ಒಂದು ವಾರ ಮಾಡ್ರಿ, ಎಲ್ಲ ಒಂದು ವಾರ. ಅಧ್ಯಕ್ಷರ ಇನ್ನ ಒಂದು ವಾರ ನಡೆಸಿ, ನಮ್ದು ಇನ್ನ ಸಬ್ಜೆಕ್ಟ್ ಎಲ್ಲ ತಗೊಂಬಹುದು. ಅದಕ್ಕೆ ಯಾರಿಗೆ ಹೇಳ್ತಾ ಇದ್ದೀರಿ? ದೊಡ್ಡನಗೌಡ್ರಿ ಸರ್, ದೊಡ್ಡನಗೌಡ್ರಿಗೆ ನಿನ್ ಕಡೆ ತೋರಿಸ್ತಾರಲ್ಲ. ಒಂದು ವಾರ ನಡೆಸಿ, ಕೊಡಿಸಿ, ಹಾಸಿಗೆ ಕೊಡಿಸಿ, ಒಳ್ಳೆ ನಾರ್ತ್ ಕರ್ನಾಟಕದವ್ರಿಗೆಲ್ಲ ನಾರ್ತ್ ಕರ್ನಾಟಕ ಊಟ ಕೊಡಿಸಿ, ಎಲ್ಲ ಕೊಟ್ಟು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅವ್ರನ್ನೆಲ್ಲ. ಶ್ರಾವಣ ಈಗ ಹೊಸ ತಿಂಗಳಿಗೆ ಇರಬಾರ್ದು ಅಲ್ಲ ಅಧ್ಯಕ್ಷ. ಅದಕ್ಕೆ ನಾವು ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಆದ್ಯತೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಒಬ್ಬ ಹಗರಣಗಳ ಸಚಿವನನ್ನ ಕೈ ಬಿಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಭ್ರಷ್ಟಾಚಾರವೇ ನಮ್ಮ ಮೊದಲ ಆದ್ಯತೆ ಅಂತೇಳಿ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ. ನಾನು ಈ ಮುಖ್ಯಮಂತ್ರಿಗಳಿಗೆ ಸವಾಲ್ ಹಾಕ್ತೀನಿ, ನೀವೊಂದು ಫೋನ್ ಆನ್ ಮಾಡಿ ನೋಡೋಣ. ಸಾವಿರ ಫೋನ್ ಬರುತ್ತೆ, ನಿಮಗೆ 1000 ಫೋನ್ ಬರುತ್ತೆ. ಒಂದು ಫೋನ್ ಆನ್ ಮಾಡಿ ನೋಡೋಣ. ಫೋನ್ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತೇಳಿ ಬಹಿರಂಗವಾದಂತ ಚಾಲೆಂಜ್ ಮಾಡಿದ್ರು. ಈಗ ಒಂದು ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರ ವಿಷಯಕ್ಕೆ ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರ ಫೋನ್ ಆನ್ ಮಾಡಿ ನೋಡೋಣ, ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸಾರ್ವಜನಿಕರು ಹೇಳ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಇದನ್ನ ಒಂದ್ಸರಿ ಸಾಬೀತು ಮಾಡ್ಲಿ, ಎಷ್ಟು ಫೋನ್ ಬರುತ್ತೆ ಅಂತ ನೋಡ್ಲಿ. ಹಂಗಾರೆ ಅಂದ್ರೆ ಮಾತಾಡೋದು ಮಾತ್ರ ಭಾರಿ ದೊಡ್ಡದು. ಭ್ರಷ್ಟಾಚಾರಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ಸರ್ಕಾರ ಕೊಟ್ಟಿದೆ.